ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಮಿಲೆಟ್ಸ್ ದೋಸೆ ಮಾಡ್ತಾಯಿದ್ದೀನಿ. ಮಿಲೆಟ್ಸ್ ದೋಸೆ ಮಾಡ್ಕೊಳ್ಳೋಕ್ಕೆ 3 ಕಪ್ಪು ಅಕ್ಕಿಗೆ 1 ಕಪ್ಪು ಹೆಸರು ಕಾಳು, 1 ಕಪ್ಪು ಕಡಲೆಬೇಳೆ, ಆಮೇಲೆ 1 ಕಪ್ಪು ಉದ್ದಿನಬೇಳೆ, ಆಮೇಲೆ 1.5 ಕಪ್ ರಾಗಿ. 3 ಕಪ್ ಅಕ್ಕಿಗೆ ಅದ್ರ ಅರ್ಧ ಭಾಗ 1.5 ತೊಗೋಬೇಕು. ರಾಗಿ 1.5. ಆಮೇಲೆ ಒಂದು ಸ್ಪೂನಷ್ಟು ಮೆಂತ್ಯಕಾಳು ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು 1-2 ಸತಿ ನೀರು ಹಾಕಿಬಿಟ್ಟು ನೀಟಾಗಿ ತೊಳ್ಕೊಂಬಿಡಿ. ನೀರಾಗಿ ತೊಳ್ಕೊಂಡು ಒಂದು 6 ಗಂಟೆ ಕಾಲ ನೆನೆಸಿಡಿ. ಒಂದು 6 ಗಂಟೆ ಕಾಲ ನೆನೆಸಿಟ್ಟು 6 ಗಂಟೆ ಆದಮೇಲೆ ಮಿಕ್ಸಿ ಜಾರ್ಗೆ ರುಬ್ಕೊಂಡು ಆಮೇಲೆ ರುಬ್ಬಿದ ತಕ್ಷಣನಾದರೂ ಮಾಡ್ಕೋಬೋದು. ಬೇಕಾದರೆ ನಾವು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ನೆನೆಸಿಟ್ಟಿರ್ತೀವಲ್ವ, ರಾತ್ರಿ ರುಬ್ಬಿಟ್ಟು ಮತ್ತು ನಾವು ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಅದೆಲ್ಲ ಮಾಡ್ತೀವಿ ಅಂದ್ರೂ ಓಕೆನೇ. ಅವಾಗೆ ಮಾಡ್ಕೊಂಡ್ರೂ ಸೂಪರಾಗಿರುತ್ತೆ, ಮಾರನೇ ದಿವಸ ಮಾಡಿಕೊಂಡ್ರೂ ಸೂಪರಾಗಿರುತ್ತೆ. ನಾರ್ಮಲ್ಗೆ ದೋಸೆಕ್ಕಿಂತನೂ ಕ್ರಿಸ್ಪಿಯಾಗಿ ರೆಡ್ ಕಲರ್ ಸೂಪರಾಗಿರುತ್ತೆ. ಸೇಮ್ ಹೋಟೆಲ್ ಥರನೇ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಮನೇಲಿ ದೊಡ್ಡವರು BP ಶುಗರ್ ಇರೋರಿಗೂ ತುಂಬ ಹೆಲ್ದಿ. ಎಲ್ಲರೂ ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು. ಸೂಪರಾಗಿರೋ ಹೆಸರು ಕಾಳು ಹಾಕಿದ್ರಿಂದ ಹೊಟ್ಟೆಲಿ ತಂಪು ಇರುತ್ತೆ. ರಾಗಿ ಹಾಕಿರೋದ್ರಿಂದ ಮತ್ತು ಹೆಸರು ಕಾಳು ಹಾಕಿರೋದ್ರಿಂದ ತುಂಬ ತಂಪಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆಮೇಲೆ ನಾನು ಹಾಗೆ ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಹೆಚ್ಚೆಚ್ಚು ನನಗೂ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಹೆಂಗಿದೆ ಅಂತ ಹೇಳಿಬಿಟ್ಟು ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.